ನಮಸ್ಕಾರ. ಕ್ರೈಮ್ ಫೈಲ್ನ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ದಿಟ್ಟ ಮಹಿಳೆ ವನಕೆ ಹೋಗುವ ಹುಟ್ಟಿದ ನಾಡು ಚಿತ್ರದುರ್ಗ. ಇವತ್ತಿನ ನಮ್ಮ ಕಥೆ ಈ ಕಲ್ಲಿನ ಕೋಟೆಯ ನಾಡಲ್ಲಿ ನಡೆದ ಒಂದು ನಿಗೂಢವಾದ ಕೊಲೆದು. ಒಂದು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದ ಸುನೀತಾ ಅನ್ನೋ ಮಹಿಳೆ ಭೀಕರವಾಗಿ ಕೊಲೆ ಆಗ್ತಾಳೆ. ಸುನೀತಾ ಅಕ್ಕಪಕ್ಕ ಮಲಗಿದ್ದ ತಾಯಿ ಮತ್ತು ತಂಗಿಗೆ ಸುನೀತಾ ಕೊಲೆ ಆಗಿರೋದು ಬೆಳಗಿನವರೆಗೂ ಗೊತ್ತಾಗೋದೇ ಇಲ್ಲ. ಬೆಳಗಾದ್ಮೇಲೆ ಅಷ್ಟೇ ಈ ಕೊಲೆ ಬಗ್ಗೆ ಗೊತ್ತಾಗುತ್ತೆ. ಅಷ್ಟೊಂದು ನಿಗೂಢವಾಗಿ ಕೊಲೆ ಆಗಿರ್ತಾಳೆ ಸುನೀತಾ. ಬಾಪ್ಪ, ಚೆನ್ನಾಗಿದ್ಯಪ್ಪ? ಬಾ. ಚೆನ್ನಾಗಿದ್ದೀನಂತೆ. ನೀವು ಮನೇಲೆಲ್ಲ ಹೇಗಿದ್ದೀರಾ? ಇಲ್ಲೆಲ್ಲರೂ ಚೆನ್ನಾಗಿದ್ದಾರಪ್ಪ. ನನಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ಮು, ವಯಸ್ಸಾಯ್ತು ನೋಡು. ಬೆಳಗ್ಗೆನೆ ಹೊರಟು ಬಂದ್ಯಪ್ಪ? ಹೌದತ್ತೆ, ಬೆಂಗಳೂರಿಂದ 4-5 ಅವರ್ ಜರ್ನಿ ಅಲ್ವಾ, ಅದಕ್ಕೆ ಬೆಳಗ್ಗೆ ಎದ್ದು ನಿಧಾನಕ್ಕೆ ಹೊರಟು ಬಂದೆ. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಸುಜಾತ ಎಲ್ಲಿ ಅಂತ ನೇರವಾಗಿ ಕೇಳಪ್ಪ. ಅದ್ಯಾಕೆ ಸಂಕೋಚ ಮಾಡ್ಕೋತ್ಯಾ? ಸಂಕೋಚ ಅಂತ ಏನಿಲ್ಲ. ಹೌದು, ಸುಜಾತ ಎಲ್ಲಿ? ಕಾಲೇಜ್ಗೆ ಹೋಗಿದ್ದಾಳಪ್ಪ. ಕಾಲೇಜ್ಗ? ಇಷ್ಟೊತ್ತಾಯ್ತು. ಇಷ್ಟೊತ್ತಿಗಾಗಲೇ ಬರ್ಬೇಕಾಗಿತ್ತಲ್ಲ ಅವಳು, ಯಾಕಿಷ್ಟು ಲೇಟು? ಪ್ರತಿದಿನ ಸ್ಪೆಷಲ್ ಕ್ಲಾಸು ಅದು ಇದು ಅಂತ ಲೇಟಾಗಿ ಬರ್ತಾ ಇರ್ತಾಳಪ್ಪ. ಪರವಾಗಿಲ್ಲ ಅದಕ್ಕೆ, ಅವಳು ನಿಧಾನಕ್ಕೆ ಬರಲಿ. ನನಗೊಬ್ಬನೇ ಕೂರಕ್ಕೆ ಬೋರ್ ಆಗುತ್ತೆ. ನಾನೊಂಚೂರು ಹೊರಗಡೆ ಹೋಗಿ ಸುತ್ತಾಡ್ಕೊ ಬರ್ತೀನಿ. ಸರಿಯಪ್ಪ, ನೀನು ಮೊದಲು ಕೈಕಾಲು ಮುಖ ತೊಳ್ಕೊಂಬ, ಕಾಫಿ ಮಾಡ್ಕೊಡ್ತೀನಿ, ಕುಡಿದು ಆಮೇಲೆ ಹೋಗ್ವಿ ಅಂತ. ಅರೆ ಅದಕ್ಕೆ ನೀವೇ ಯಾವಾಗ ಬಂದ್ರಿ? ನಾ ಬಂದಾಗ ನೀವಿರ್ಲೇ ಇಲ್ಲ. ಒಂದ್ ಅರ್ಧ ಗಂಟೆ ಆಯ್ತು, ಅವ್ರು ಬಂದ್ ಬಿಟ್ಟು ಹೋದ್ರು. ಅಮ್ಮ ಹುಷಾರಿಲ್ಲ ಅಂತಿದ್ಲು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲೆಲ್ಲಿ ಹೋಗಿ ಬಂದ್ಯಪ್ಪ? ಇಡೀ ಸಿಟಿ ಸುತ್ತಾಡು ಬಂದ್ಯಾ? ಹೌದತ್ತೆ, ನನಗೆ ಜರ್ನಿ ಮಾಡಿ ಬೇಜಾರಾಗಿತ್ತು, ಅದಕ್ಕೆ ಸಿಟಿನ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗಿದ್ವಿ. ಎಲ್ಲಿ ಸುಜಾತ ಇನ್ನೂ ಬಂದಿಲ್ವಾ? ದಿನ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ಲು, ಇವತ್ತೇ ಯಾಕೋ ಸ್ವಲ್ಪ ಲೇಟ್ ಆಗಿದೆ. ಪರವಾಗಿಲ್ಲ, ನಿಧಾನಕ್ಕೆ ಬರಲಿ ಬಿಡಿ. ಓದೋರಿಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು, ಅದು ಓದೋದಕ್ಕೆ ತೊಂದರೆ ಆಗುತ್ತೆ ಪಾಪ. ನೀನ್ ಹೇಳೋದು ಸರಿನೇ. ಇನ್ನೇನು ಬಂದ್ಬಿಡ್ತಾಳೆ, ನೀ ಟಿವಿ ನೋಡ್ತಿರೋ. ನೀವ್ ಯಾವಾಗ ಬಂದ್ರಿ? ಒಂದ್ ಫೋನ್ ಇಲ್ಲ ಏನಿಲ್ಲ, ದಿಢೀರ್ನೆ ಬಂದ್ಬಿಟ್ಟಿದ್ದೀರಾ? ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಯಾಕಿಷ್ಟು ಲೇಟು? ಅದು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿರ್ಲ, ಬೇಗ ಕಂಪ್ಲೀಟ್ ಮಾಡ್ಬೇಕಂತ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ. ಸರಿ ಸರಿ, ಹೇಗೆ ನಡೀತಿದೆ ನಿನ್ನ ಸ್ಟಡೀಸು? ಚೆನ್ನಾಗೇ ನಡೀತಾ ಇದೆ. ನೀವು ಓದ್ತಾ ಇರೋದಲ್ವಾ? ಮನೆ ಕಡೆ ಹೇಗಿದ್ದಾರೆ? ಅಮ್ಮಂಗೆ ಫೋನ್ ಮಾಡಿದ್ರಾ? ಫೋನ್ ಮಾಡಿದ್ದೆ, ಇಬ್ರು ಚೆನ್ನಾಗಿದ್ದಾರೆ. ಏಯ್, ನೀನ್ ಯಾವಾಗ ಬಂದೆ? ಏನು ದಿಢೀರ್ ಅಂತ ಇಬ್ರು ಎಂಟ್ರಿ ಕೊಟ್ಬಿಟ್ಟಿದ್ದೀರಾ? ಸ್ವಲ್ಪ ಹೊತ್ತಾಯ್ತು ಬಂದು. ಏನು ಇವತ್ತು ಸ್ಪೆಷಲ್ ಕ್ಲಾಸಾ? ಹೌದು ಕಣೆ, ದಿನಾ ಸ್ಪೆಷಲ್ ಕ್ಲಾಸು. ಕಾಲೇಜ್ ಅಂದ್ರೆ ಬೋರ್ ಆಗಿ ಹೋಗ್ಬಿಟ್ಟಿದೆ. ಆಚೆ ಫ್ರೆಂಡ್ಸ್ಗಳ ಜೊತೆ ಓಡಾಡುವಾಗ ಸ್ವಲ್ಪ ಹುಷಾರು, ಕಾಲ ಸರಿ ಇಲ್ಲ. ಆದಷ್ಟು ಬೇಗ ಮನೆ ಬರೋದನ್ನ ಅಭ್ಯಾಸ ಮಾಡ್ಕೊ. ಚಿನ್ನ, ವಾರಕ್ಕೊಂದ್ಸಲಿ ನಿನ್ನ ಬಂದು ನೋಡೋದು ಈಗ ಕಷ್ಟ ಆಗ್ತಿದೆ ಕಣೆ. ಹಾಗಾದ್ರೆ ಬರ್ಲೇಬೇಡಿ. ಬಟ್ ನಾನು ಬನ್ನಿ ಅಂದ್ರು ಬರಬೇಡಿ ಅಂದ್ರು ನೀವು ಪ್ರತಿ ವಾರ ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತು. ಅದು ಸರಿ ಬಿಡು, ಏನು ಮಾಡೋದು? ನಿನ್ನನ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡೆ, ಈಗ ನೀನಿಲ್ಲಿ ನಾನಲ್ಲಿ, ಬೇಜಾರು ಕಣೆ. ನಾನು ನಿಮ್ಮ ಜೊತೆನೇ ಇದ್ದೀನಿ ತಾನೆ, ಇವತ್ತು ಯಾಕೆ ಬೇಜಾರು ಮಾಡ್ಕೋತೀರಾ? ಹಾಂ ಸರಿ, ಒಂದು ಕೆಲಸ ಮಾಡು, ಈ ಸಲ ನೀನು ನನ್ನ ಜೊತೆ ಬೆಂಗಳೂರು ಬಂದ್ಬಿಡು. ಅಲ್ಲೇ ಒಂದು ಮನೆ ನೋಡ್ತೀನಿ, ನನಗೂ ಊಟ ತಿಂಡಿಗೆ ಸುಲಭ ಆಗುತ್ತೆ. ಕಾಲೇಜು? ಕಾಲೇಜ್ಗೆ ಏನಂತೆ, ಅಲ್ಲೇ ಯಾವ್ದಾದ್ರು ಕಾಲೇಜ್ನ ನೋಡಿದ್ರಾಯ್ತು, ಅಡ್ಮಿಷನ್ ಮಾಡಿಸ್ತೀನಿ, ಅಲ್ಲೇ ಓದು. ಇಷ್ಟು ದಿನ ಬಿಟ್ಟಿರೋದೇ ಹೆಚ್ಚು, ಈಗಲಾದ್ರೂ ನನ್ನ ಜೊತೆ ಬರೋಕ್ಕಾಗಲ್ವಾ? ನಾಳೆ ಅಮ್ಮನ ಅಕ್ಕನ್ನು ಕೇಳ್ತೀನಿ, ಅವ್ರು ಹೋಗು ಅಂದರೆ ನಿಮ್ಮ ಜೊತೆನೇ ನಾಳೆ ಬರ್ತೀನಿ, ಆಯ್ತಾ? ಅಷ್ಟು ಮಾಡು, ಎಷ್ಟೇ ಕಷ್ಟ ಆದರೂ ನನಗೆಲ್ಲ ವ್ಯವಸ್ಥೆನೂ ಅಲ್ಲೇ ಮಾಡಿಸ್ತೀನಿ. ಓಕೆ? ಆಯ್ತು ಬಿಡಿ, ಆ ವಿಷಯ ನಾಳೆ ಮಾತಾಡಿದ್ರಾಯ್ತು. ನೀವು ಫೋನ್ ಮಾಡಿ ಯಾಕೆ ಬಂದಿಲ್ಲ? ಕೇಳದೆ ಬಂದ್ಬಿಟ್ಟಿದ್ದೀರಾ. ನಾನು ಕೆಲವು ಐಟಮ್ಗಳು ತರಿಸ್ಕೊಳ್ಬೇಕಾಗಿತ್ತು, ಗೊತ್ತಾ? ಆಯ್ತಮ್ಮ, ಇನ್ನು 15 ದಿವಸ ಆದಮೇಲೆ ನಾನು ಬರ್ತೀನಲ್ವಾ, ಅವಾಗ ನೀನು ಲಿಸ್ಟ್ ರೆಡಿ ಮಾಡಿ ನನಗೆ ಫೋನ್ ಮಾಡು, ಎಲ್ಲ ತೊಗೊಂಡು ಬರ್ತೀನಿ, ಆಯಿತಾ? ಸರಿ, ಲೈಟ್ ಆಫ್ ಮಾಡಿ ಮಲ್ಕೋ. ಅನಿವಾರ್ಯ ಕಾರಣಗಳಿಗೋಸ್ಕರ ಕೆಲವು ಕುಟುಂಬದವರು ಕುಟುಂಬದ ಸದಸ್ಯರಿಂದ ದೂರ ಇರಬೇಕಾದಂತಹ ಪ್ರಸಂಗಗಳಿದೆ. ಅದರಲ್ಲೂ ಗಂಡ ಹೆಂಡತಿ ಬೇರೆ ಬೇರೆ ದೇಶಗಳಲ್ಲೂ ಕೆಲಸ ಮಾಡೋದುಂಟು. ಇಂಥದ್ದೇ ಒಂದು ಕಥೆ ಸುರೇಶ ಮತ್ತು ಸುಜಾತ. ಸುರೇಶ ಫಾರಿನಲ್ಲೇನು ಕೆಲಸ ಮಾಡ್ತಿರ್ಲಿಲ್ಲ, ಆದ್ರೂ ಹೆಂಡತಿನ ಚಿತ್ರದುರ್ಗದಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ.
ಪ್ರೀತಿಸಿ ಮದುವೆ ಆಗಿರೋ ಹೊಸ ಜೋಡಿ ಎಷ್ಟೇ ಹತ್ರ ಇದ್ರೂ ಒಂದೇ ಮನೇಲಿಲ್ಲ ಅಂದ್ರೆ ವಿರಹ ವೇದನೆ ಕಾಡೋದು ಸಹಜ. ಅದೇ ಪರಿಸ್ಥಿತಿ ಸುರೇಶನ್ಗಾಗತ್ತೆ. ಥ್ಯಾಂಕ್ಸ್ ಸತ್ಯ. ಅಕ್ಕ ಕಾಫಿ ಕೊಡೆ. ಏನೇ ನೀನು ಇಷ್ಟು ಲೇಟಾಗ ಎದ್ದೋಳೋದು? ಬೆಳಗ್ಗೆ ಬೇಗ ಇದ್ದ ಅಮ್ಮಂಗೆ ಹೆಲ್ಪ್ ಮಾಡತ್ತಾನೆ. ದಿನ ಬೇಗನೆ ಹೇಳ್ತಾ ಇದ್ದೆ ಕಣಕ್ಕ, ಇವತ್ತೇ ಸ್ವಲ್ಪ ಲೇಟ್ ಆಯ್ತು. ಏನು ಅಪರೂಪಕ್ಕೆ ಯಜಮಾನ್ರು ಮನೆಗೆ ಬಂದರೆ ಅಂತ ಬೆಳಗ್ಗೆ ಎದ್ದೋಳೋದು ಲೇಟಾ? ಓಯ್ ಕಾಫಿ ಕೊಡು. ತಗೋ, ನಿಮ್ಮ ಯಜಮಾನ್ರಿಗೆ ಆಲ್ರೆಡಿ ಕಾಫಿ ಕೊಟ್ಟಾಯ್ತು. ಬೆಳಗ್ಗೆನೆ ಎದ್ದು ರೆಡಿ ಆಗಿದ್ದಾರೆ ಹೊರಡೋದಿಕ್ಕೆ. ಹೊರಟ್ರಾ? ಅಕ್ಕ ಏನೋ ಒಂದು ವಿಷಯ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡೆ. ಏನ್ ವಿಷಯನೇ? ಈಗಲೇ ಮಕ್ಕಳು ಬೇಕೋ ಬೇಡವೋ ಅಂತನಾ? ಅದಲ್ಲ ಕಣೆ, ಇವರು ಇವತ್ತೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ಬೆಂಗಳೂರ್ಗ? ಮತ್ತೆ ನಿನ್ ಕಾಲೇಜು ಸ್ಟಡೀಸ್ ಎಲ್ಲ ಪ್ರಾಬ್ಲಮ್ ಆಗಲ್ವಾ? ಅಲ್ಲೇ ಯಾವುದೋ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರಂತೆ. ಅವರಿಗೆ ಊಟ ತಿಂಡಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆಯಂತೆ. ನೀನೇನು ಹೇಳ್ತೀಯಾ? ನನ್ನ ಕೇಳಿದ್ರೆ ನೀನ್ ಈಗಲೇ ಅಲ್ಲಿಗೆ ಹೋಗೋದು ಬೇಡ. ನಿನ್ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗ್ಲಿ. ನೀನ್ ಇಲ್ಲೇ ಇದ್ರೆ ಅಮ್ಮಂಗೂ ಹೆಲ್ಪ್ ಆಗತ್ತೆ. ಹಾಗಂತ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಏನ್ ಮಾಡಕ್ಕಾಗತ್ತೆ? ಇಷ್ಟ ದಿನ ಇರ್ಲಿಲ್ವಾ? ನೀನೇನಾದ್ರೂ ಹೋದೆ ಅಂತ ಇಟ್ಕೋ, ಗಂಡ ಮನೆ ಮಕ್ಕಳು ಸಂಸಾರ ಅಂತ ನೀನ್ ಎಜುಕೇಶನ್ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಗಂಡ ಮಕ್ಕಳು ಚಾಕ್ರಿ ಮಾಡೋದೇ ಆಗೋಗುತ್ತೆ. ನೀನ್ ಹೇಳ್ತಾ ಇರೋದು ಸರಿ, ಇವಾಗ ಏನ್ ಮಾಡ್ಲಿ ನಾನು? ಬರಲ್ಲ ಅಂತ ಧೈರ್ಯವಾಗಿ ಹೇಳು. ಅರ್ಧ ಸ್ಟಡೀಸ್ ಇಲ್ಲಿ, ಅರ್ಧ ಸ್ಟಡೀಸ್ ಅಲ್ಲಿ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಒಟ್ಟಿಗೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳು. ನೀನ್ ಇಷ್ಟು ಧೈರ್ಯ ಕೊಟ್ಟಲ್ಲ, ಸಾಕು ಬಿಡು. ಈಗಲೇ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಬೇಕು. ಏನ್ರಿ ಇಷ್ಟು ಬೇಗಲೇ ಹೊರಟ್ಬಿಟ್ರಾ? ನೀನ್ ಬರಲ್ಲ ಅಂತ ಆದ್ಮೇಲೆ ನಾನು ಇಲ್ಲಿ ಇದ್ಕೊಂಡು ಏನ್ ಮಾಡ್ಲಿ? ಅಕ್ಕ ಹೇಳಿದ್ ಕೇಳಿಸ್ಕೊಂಡ್ರ? ಅವಳು ಹೇಳಿದ್ದು ಸರಿ ತಾನೆ? ಸರಿನೋ ತಪ್ಪೋ, ಕಷ್ಟ ಅನ್ಭವಿಸೋದು ನಾನ್ ತಾನೆ. ಹಾಗೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ. ಇನ್ನೊಂದು 7-8 ತಿಂಗಳಷ್ಟೇ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾನೇ ನಿಮ್ಮ ಹತ್ರ ಪರ್ಮನೆಂಟಾಗಿ ಬರ್ತೀನಿ. ನೀವು ಹೋಗು ಅಂದ್ರೂ ನಾನು ಹೋಗಲ್ಲ. ಸರಿ ಡಾರ್ಲಿಂಗ್, ನಿನಗೂ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿದೆ. ಸರಿ, ನಾನಿನ್ನು ಬರ್ತೀನಿ. ನಾನು ತುಂಬ ಮಿಸ್ ಮಾಡ್ಕೋತೀನಿ ಕಣೆ. ಯಾವುದೋ ಮದುವೆ ಸಮಾರಂಭಕ್ಕೆ ಚಿತ್ರದುರ್ಗಕ್ಕೆ ಸ್ನೇಹಿತರ ಜೊತೆ ಬಂದಿದ್ದ ಸುರೇಶ ಮದುವೆಯಲ್ಲಿ ಸುಜಾತನ ನೋಡಿ ಆಕೆ ಇನ್ನು ಓದ್ತಿರುವಾಗಲೇ ಆಕೆನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಸುರೇಶ ಮೂಲತಃ ಆಂಧ್ರದವನು. ಬೆಂಗಳೂರಿನ ಪೀಣ್ಯದ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಸುಜಾತ ಓದು ಇನ್ನೂ ಮುಗಿದೇ ಇದ್ದಿದ್ರಿಂದ ಆಕೆ ಚಿತ್ರದುರ್ಗದಲ್ಲಿರೋ ತನ್ನ ತಾಯಿ ಮನೇಲಿ ಇದ್ಕೊಂಡೆ ಕಾಲೇಜ್ಗೆ ಹೋಗ್ತಿರ್ತಾಳೆ. ಸುರೇಶ ವಾರಕ್ಕೊಂದ್ಸಲ ಅಥವಾ ಕನಿಷ್ಠ 15 ದಿನಕ್ಕೊಂದ್ಸಲ ಚಿತ್ರದುರ್ಗಕ್ಕೆ ಬಂದು ಸುಜಾತನ ಭೇಟಿ ಮಾಡಿ ಹೋಗ್ತಾ ಇದ್ದ. ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿದ್ರು. ಹೀಗಿರುವಾಗಲೇ ಸುಜಾತ ಮನೆಯಲ್ಲಿ ಯಾರೂ ಕಲ್ಪನೆ ಮಾಡ್ಕೊಳಕ್ಕಾಗದೇ ಇರುವಂತ ಒಂದು ದುರ್ಘಟನೆ ನಡೆಯುತ್ತೆ. ಮೇ 12, 2013 ರಾತ್ರಿ 10 ಗಂಟೆ. ಏ ಸುಜಾತ, ಕುಡಿಕ್ ನೀ ತಂದಿಡು ಅಂತ ಹೇಳಿದೆ, ತಂದಿಟ್ಟೇನೆ? ನಿಂಗೆ ಹೇಳ್ತಾ ಇರೋದು ಕೇಳಿಸ್ತಿಲ್ಲ? ನಾನು ಆಗ್ಲೇ ತಂದಿಟ್ಟಿದ್ದೀನಿ. ಪಾಪ ಸುಮ್ನೆ ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ದಿನ ಉಳ್ದಿದೆ ಆಯ್ತು, ಹೇಳಿದ್ ಒಂದ್ ಮಾತು ಕೇಳಲ್ಲ. ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ. ನೀನೇನ್ ಸಣ್ಣ ಮಗುನೇನೆ ಮೊಬೈಲ್ ಜೊತೆ ಆಟ ಆಡಕ್ಕೆ? ಆಟ ಅಲ್ಲಮ್ಮ ಅದು, ಅದನ್ನ ಚಾಟಿಂಗ್ ಅಂತಾರೆ. ಅವಳ ಗಂಡನ್ಗೆ ಮೆಸೇಜ್ ಕಳಿಸ್ತಾ ಇದ್ದಾಳೆ. ಏ, ನಿನಗ್ ಮದುವೆ ಆಗಿದೆ ಕಣೆ, ಅದೆಂತದೆ ಇದು ಆಟಗಳು? ಮದ್ವೆ ಆಗಿದ್ರೇನಮ್ಮ, ಅವಳ ಗಂಡನಿಗೆ ತಾನೇ ಅವಳ ಮೆಸೇಜ್ ಕಳಿಸ್ತಾ ಇರೋದು. ಇವಳಿಲ್ಲಿ ಅವನಲ್ಲಿ ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗೋದಿಲ್ಲ ನೋಡು. ಮದ್ವೆ ಆಗಿದ್ರು ಇನ್ನು ಲವರ್ಸ್ ತರನೇ ಅಲ್ವೇನೆ? ಏನೇ ನಿಂದು ಅಮ್ಮನ ಎದುರಿಗೆಲ್ಲ ಈಗ ಹೇಳ್ತೀಯಾ? ಅಮ್ಮ ಆದ್ರೇನು, ಅವಳ ಎಂಗೇಜ್ ನಲ್ಲಿ ಅವಳು ಇದನ್ನೆಲ್ಲ ಮಾಡೇ ಬಂದಿರ್ತಾಳೆ ಅಲ್ವೇನಮ್ಮ? ಆದ್ರೆ ಅವಾಗ ಚಾಟಿಂಗ್ ಮಾಡಕ್ಕೆ ಮೊಬೈಲ್ ಇರ್ಲಿಲ್ಲ ಅನ್ಸುತ್ತೆ. ತುಂಬಾ ಕೆಟ್ಟೋಗಿದೆ ನೀನು. ಅಮ್ಮಂಗೆ ಈಗೆಲ್ಲ ಹೇಳ್ತಾ ಇದೀಯಾ? ಕೆಟ್ಟೋಗಿರೋದು ನಾನಲ್ಲ, ನೀನು. ಅವ್ನು ಈಗಷ್ಟೇ ಬೆಂಗಳೂರಿಗೆ ಹೋಗಿ ಮುಟ್ಟಿರ್ತಾನೆ, ಆಗ್ಲೇ ಮೊಬೈಲ್ ಅಲ್ಲಿ ಟಾರ್ಚರ್ ಶುರು ಹಚ್ಕೊಂಡ್ಬಿಟ್ಯಾ? ಮತ್ತೆ ಹೆಂಡತಿ ಬೇಕಾದ್ರೆ ಹೆಂಡತಿ ಟಾರ್ಚರ್ ತಡ್ಕೊಳ್ಬೇಕು. ತಲೆ ತಿನ್ಬೇಡಿ, ನಂಗೆ ತುಂಬಾ ಕೆಲಸ ಇದೆ, ಮಲ್ಕೊಳ್ಳಿ. ಕೆಲ್ಸ? ನಿನ್ ಕೆಲ್ಸ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಮುಂದುವರ್ಸು. ಅಮ್ಮ ಮಲ್ಕೋ, ನಾವ್ ಮಲ್ಕೊಳ್ಳೋಣ. ಏಯ್, ಆ ಮೊಬೈಲ್ ಪಕ್ಕಕ್ಕಿಟ್ಟು ಮಲ್ಕೊಡೆ. ಕೊಡೆ, ತಗೊಳೆ, ಚೆಂದಿದೆ ಆ ಕಡೆ. ಮಲ್ಕೋ ಸುಮ್ಮನೆ. ಮೇ 12, 2013 ರಾತ್ರಿ 12 ಗಂಟೆ.
ಎಷ್ಟೋ ತನಕ ಮಲ್ಕೋತೀರಮ್ಮ? ಸುನೀತಾ, ನೋಡಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಸತ್ತಿರೋರು ಮತ್ತೆ ಬರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಇವ್ರೇನಾಗ್ಬೇಕಮ್ಮ ನಿಮ್ಗೆ? ಇವಳು ನನ್ನ ದೊಡ್ಡ ಮಗಳು ಸುನೀತಾ ಸರ್. ರಾತ್ರಿ ನಾವು 3 ಜನ ಇಲ್ಲೇ ಮಲ್ಕೊಂಡಿದ್ವಿ ಸರ್. ಈ ಮನೇಲಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಇದ್ದಾರಾ? ನಾನು ನನ್ನ ಚಿಕ್ಕ ಮಗಳು ಸುಜಾತ ಇಬ್ರು ಇದೀವಿ ಸರ್. ನಿನ್ನೆ ತಾನೇ ನಾನು ನೋಡಕ್ಕೆ ಅಂತ ನನ್ನ ಮಗಳು ಬಂದ್ಲು. ಆದ್ರೆ ಇವತ್ತು ನೋಡಮ್ಮ, ಈಕೆ ಗಂಡ ಯಾರು? ಅವ್ರೆಲ್ಲಿರ್ತಾರೆ? ಸರ್, ನಾನೇ ಸರ್, ಸೋಮಶೇಖರ್ ಅಂತ, ರಾಯದುರ್ಗದಲ್ಲಿ ಇರೋದು ಸರ್. ನೀವು ನಿನ್ನೆ ರಾತ್ರಿ ಇಲ್ಲೇ ಇದ್ರೇನ್ರಿ? ಇಲ್ಲ ಸರ್, ನಾನು ಮನೇಲಿದ್ದೆ. ಯಾರೋ ಫೋನ್ ಮಾಡಿದ್ರು, ತಕ್ಷಣ ಬಂದೆ ಸರ್. ನೀವ್ಯಾಕ್ರಮ್ಮ ರಾತ್ರಿ ವೇಳೆ ಟೆರೆಸ್ ಮೇಲೆ ಮಲಗಿದ್ರಿ? ಬೇಸಿಗೆ ಕಾಲದಲ್ಲಿ ನಾವು ಯಾವಾಗ್ಲೂ ಶೆಕೆ ಅಂತ ಇಲ್ಲೇ ಮಲ್ಕೊಳ್ತಾ ಇದ್ವಿ ಸರ್. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿನ ನಿಮ್ಗೆ ಒಪ್ಪಿಸ್ತೀವಿ, ಆಮೇಲೆ ನಿಮ್ ಕಾರ್ಯಗಳನ್ನ ಮಾಡ್ಕೋಬಹುದು. ರೀ ಸೋಮಶೇಖರ್, ರಾಯದುರ್ಗದಿಂದ ಇಷ್ಟು ಬೇಗ ಹೇಗ್ರಿ ಬಂದ್ರಿ ನೀವು ಇಲ್ಲಿಗೆ? ಸರ್, ಅದು ನಾನು ಬೆಳಿಗ್ಗೆನೆ ರಾಯದುರ್ಗದಿಂದ ಚಿತ್ರದುರ್ಗಕ್ಕೆ ಬಂದಿದ್ದೆ ಸರ್. ಅಸಲ್ ಯಾರೋ ಫೋನ್ ಮಾಡಿ ಬಂದೆ ಸರ್. ನೋಡ್ರಿ, ಈ ವಿಚಾರಣೆ ಆಗೋವರೆಗೂ ನೀವು ನಿಮ್ಮ ಊರಿಗೆ ಹೋಗ್ಬಾರ್ದು, ಇಲ್ಲೇ ಇರ್ಬೇಕಾಗುತ್ತೆ. ಆಯ್ತು ಸರ್. ಹೀಗೆ ಕುಟುಂಬದ ಸದಸ್ಯರ ಜೊತೆ ರಾತ್ರಿ ನಗನಗ್ತಾ ಮಲಗಿದ ಸುನೀತಾ ದಿಢೀರಂತ ಕೊಲೆಯಾಗಿ ಹೋಗ್ತಾಳೆ. ಅಕ್ಕಪಕ್ಕದಲ್ಲಿ ಮಲಗಿದವ್ರಿಗೂ ಗೊತ್ತಾಗದ ಹಾಗೆ ಕೊಲೆಗಾರ ಚಾಕಚಕ್ಯತೆಯಿಂದ ಕೊಲೆ ಮಾಡಿರ್ತಾನೆ. ಕೊಲೆ ಯಾಕೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಎಲ್ಲರೂ ತಲೆ ಕೆಡಿಸ್ಕೊತಾರೆ. ಕಳ್ಳತನದ ಗ್ಯಾಂಗ್ ಏನಾದರೂ ಈ ಕೊಲೆಯಲ್ಲಿ ಶಾಮೀಲಾಗಿದೆಯಾ ಅನ್ನೋ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸ್ತಾರೆ. ಆದ್ರೆ ಮನೇಲಿ ಏನು ಕಳ್ಳತನ ಆಗಿರೋದಿಲ್ಲ. ಹಾಗಾಗಿ ಇದೊಂದು ಸೇಡ್ ತೀರಿಸ್ಕೊಳ್ಳೋಕೆ ನಡೆದಿರೋ ಕೊಲೆ ಅನ್ನೋದು ಪಕ್ಕಾ ಆಗುತ್ತೆ. ನಮಸ್ತೆ ಸರ್. ನಮ್ಮ ಸುನೀತಾಳ ಕೊಲೆಗಾರ ಯಾರು ಅಂತ ಏನಾದರೂ ಗೊತ್ತಾಯ್ತಾ ಸರ್? ಹುಡುಕಾಟ ನಡೀತಾ ಇದೆ. ಇನ್ನೊಂದು 2 ದಿನದಲ್ಲಿ ಸಿಕ್ಕಾಕೋತಾನೆ. ಆದಷ್ಟು ಬೇಗ ಆ ಪಾಪಿನ ಹಿಡಿದು ಸರಿಯಾದ ಶಿಕ್ಷೆ ಕೊಡಿಸಿ ಸರ್. ನನಗೊಂದು ಡೌಟು, ನೀವು ಹೆಂಗಸ್ರೇ ಇಟ್ಕೊಂಡು ಟೆರೆಸ್ ಮೇಲೆ ಮಲಗುವಂಥದ್ದೇನಿತ್ತು? ನೋಡಿ, ನಿಮ್ಮ ಕೇರ್ಲೆಸ್ನೆಸ್ನಿಂದ ಎಂತ ಅನಾಹುತ ಆಯ್ತು. ಸರ್, ನಾವು ಈ ತರ ಟೆರೆಸ್ ಮೇಲೆ ಮಲಗೋದು ನಮ್ಗೇನು ಹೊಸದಲ್ಲ ಸರ್. ನಾವು ದಿನಾಗ್ಲೂ ಮಲ್ಕೋತಾ ಇರ್ತೀವಿ. ಆದ್ರೆ ಈ ತರ ಆಗುತ್ತೆ ಅಂತ ಯಾರಿಗೆ ಗೊತ್ತು ಸರ್? ನಿಮ್ಮ ಜೊತೆ ನಿಮ್ಮ ಇನ್ನೊಬ್ಳು ಮಗಳಿರ್ಬೇಕಲ್ಲ, ಎಲ್ಲಿ ಅವಳು? ಇದ್ದಾಳೆ ಸರ್, ಸುಜಾತ. ಇವ್ರೇನು ಕೆಲಸ ಮಾಡ್ಕೊಂಡಿದ್ದಾರೆ? ಸರ್, ಇವಳು ಕಾಲೇಜ್ಗೆ ಹೋಗ್ತಾಳೆ ಸರ್. ಇನ್ನೊಂದು 7-8 ತಿಂಗಳು ಅವಳು ಸ್ಟಡಿ ಮುಗಿಸಿ ಬೆಂಗಳೂರಿಗೆ ಅವಳು ಗಂಡದ ಮನೆಗೆ ಹೊರಟೋಗ್ತಾಳೆ. ಆಮೇಲೆ ನಾನು ಒಬ್ಳೇ ಆಗಿ ಹೋಗ್ತೀನಿ ಸರ್. ಹೇಗೋ ಏನು ಅಂತ ಭಯ ಆಗ್ತಾ ಇದೆ ಸರ್. ಇವ್ರಿಗೂ ಮದುವೆ ಆಗಿದೆಯಾ? ನಿಮ್ಮ ಹಸ್ಬೆಂಡ್ ಎಲ್ಲಿ? ಸರ್, ಅವ್ರು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಾರಕ್ಕೋ 15 ದಿವಸಕ್ಕೋ ಒಂದ್ಸರಿ ಇಲ್ಲಿಗೆ ಬರ್ತಾರೆ. ನಿಮ್ಮ ಅಕ್ಕ ಕೊಲೆ ಆಗಿರೋ ಸುದ್ದಿ ಅವ್ರಿಗೆ ಗೊತ್ತಿಲ್ವಾ? ಫ್ಯಾಕ್ಟ್ರಿಲಿ ಏನೋ ಇಂಪಾರ್ಟೆಂಟ್ ಕೆಲಸ ಆಯ್ತಂತೆ, ಹಾಗಾಗಿ ನಿನ್ನೆ ಬರೋಕ್ಕಾಗಿಲ್ಲ. ಇನ್ನೇನು ಇವತ್ತು ಬರ್ಬೋದು ಸರ್. ನೋಡಿ ಮಿಸ್ಟರ್ ಸೋಮಶೇಖರ್, ನಿನ್ನೆ ಬೆಳಗ್ಗೆ ಘಟನೆ ಆದ ಕೆಲವು ನಿಮಿಷಗಳಲ್ಲಿ ನೀವು ಇಲ್ಲಿ ಬಂದಿದ್ರಿ. ಕೇಳಿದ್ದಕ್ಕೆ ನಿನ್ನೆ ನೀವು ಚಿತ್ರದುರ್ಗದಲ್ಲಿದ್ದೆ ಅಂತ ಹೇಳಿದ್ರಿ. ಅಷ್ಟು ಬೆಳಗ್ಗೆನೆ ರಾಯದುರ್ಗದಿಂದ ಚಿತ್ರದುರ್ಗಕ್ಕೆ ಯಾಕೆ ಬಂದ್ರಿ? ಸರ್, ಅಂಥದ್ದೇನಿಲ್ಲ, ಸುಮ್ಮನೆ ಬಂದಿದ್ದೆ ಸರ್. ಸುಮ್ಮನೆ ಅಂದ್ರೆ ಹೇಳೋದಕ್ಕೆ ಯಾಕೋ ಕಷ್ಟಪಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್, ನಮ್ಮ ಫ್ರೆಂಡ್ ಒಬ್ಬನಿಗೆ 25,000 ರೂಪಾಯಿ ಸಾಲ ಕೊಟ್ಟಿದ್ದೆ. ಅವ್ನು ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು 2-3 ಜನ ಹುಡುಗರನ್ನ ಹಾಕೊಂಡು ಬೆಳಿಗ್ಗೆ ಹೊತ್ತು ಅವ್ರ ಮನೆ ಹತ್ರ ಬೇಗ ಹೋದ್ರೆ ಸಿಗ್ತಾನೆ ಅಂತ ಬಂದಿದ್ದೆ ಸರ್. ಅಂದ್ರೆ ಬಡ್ಡಿ ವ್ಯವಹಾರ ಮಾಡ್ತೀರಾ? ನೀವು 3 ಜನ ಟೆರೆಸ್ ಮೇಲೆ ಮಲಗಿದ್ದೀರಾ. ಅದರಲ್ಲಿ ಸುನೀತಾ ಮಾತ್ರ ಕೊಲೆ ಆಗಿದೆ. ಜೊತೆಗೆ ಬೆಳಗ್ಗೆ ತನಕ ಕೊಲೆ ನಡೆದಿರೋ ವಿಷಯ ನಿಮಗೆ ಗೊತ್ತೇ ಇಲ್ಲ ಅನ್ನೋದು ಬಹಳ ಆಶ್ಚರ್ಯವಾಗಿತ್ತು. ಒಂದು ಸಣ್ಣ ಸದ್ದು ಕೂಡ ಕೇಳಲಿಲ್ಲ ಸರ್. ಅದು ಹೆಂಗಿದೆಲ್ಲ ಆಯಿತು ಗೊತ್ತೇ ಆಗ್ತಾ ಇಲ್ಲ ಸರ್. ಇಲ್ಲಿ ಅಕ್ಕಪಕ್ಕ ಯಾರಾದರೂ ನಿಮ್ಗೆ ಆಗದೆ ಇರೋರು ಇದ್ದಾರಾ? ಸರ್, ಅವಳು ತಿಂಗಳಿಗೆ ಒಂದ್ಸರಿ ಬಂದು ಹೋಗ್ತಾ ಇದ್ಲು. ಸೊ ಅವಳ ಮೇಲೆ ದ್ವೇಷ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಕೂಡ ಎಲ್ಲರ ಜೊತೆಗೆ ಚೆನ್ನಾಗೇ ಇದ್ದೀವಿ.
ಸೋಮಶೇಖರ್, ಏನು ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನು ಇನ್ಶೂರೆನ್ಸ್ ಏಜೆಂಟ್ ಸರ್. ನೋಡಿ, ನಿಮ್ಮ ಹೆಂಡತಿ ಕೊಲೆಯಾಗಿ 3-4 ದಿನ ಆಗಿದೆ. ನೀವು ಕೊಡೋ ಇನ್ಫಾರ್ಮೇಶನ್ ಮೇಲೆ ನಾವು ಆ ಕೊಲೆಗಾರನ ಹಿಡಿಯೋದಕ್ಕೆ ಸಾಧ್ಯ. ಏನು ಕೇಳಿ ಸರ್? ನೋಡ್ರಿ ಸೋಮಶೇಖರ್, ನಿಮ್ಮ ಹೆಂಡತಿ ಏನು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಯಾರಾದ್ರು ಫ್ರೆಂಡ್ಸ್ ಇದ್ರಾ, ಎಲ್ಲ ಇನ್ಫಾರ್ಮೇಷನ್ ಮುಚ್ಚುಮರೆ ಮಾಡದೆ ನಮ್ಗೆ ಹೇಳು. ಸರ್ ಅವಳೆಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡಿಕೊಂಡು ಮನೇಲೇ ಇರ್ತಿದ್ಲು ಸರ್. ಫ್ರೆಂಡ್ಸ್ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇಲ್ಲ? ಮೀನ್ ಅವ್ರಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ? ಇಲ್ಲ ಸರ್, ಅವಳು ತುಂಬ ಒಳ್ಳೆಯವಳು, ಅವಳಿಗೆ ಯಾರೂ ಬಾಯ್ ಫ್ರೆಂಡ್ಸ್ಗಳಿರಲಿಲ್ಲ ಸರ್. ನಿಮ್ಮ ಹೆಂಡತಿ ನಿಮ್ಮ ಜೊತೆ ಇರ್ತಾ ಇರೋದು ಭಾಳ ಕಡಿಮೆ. ಯಾವಾಗ ನೋಡಿದ್ರು ಅವ್ರ ತಾಯಿ ಮಲ್ಲೇ ಇರ್ತಾ ಇದ್ರು, ನಿಜನಾ? ಹೌದು ಸರ್, ಅದು ನಮ್ಮ ಅತ್ತೆ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ ಸರ್, ಅದಕ್ಕೆ ಅವಾಗ ಅವಳಲ್ಲಿ ಹೋಗ್ತಿದ್ಲು ಸರ್. ನಿಮ್ಮ ಅತ್ತೆ ಮನೆ ಕಡೆ ಪರಿಸ್ಥಿತಿ ಹೇಗೆ? ಆಸ್ತಿ ಒಡವೆ ಎಲ್ಲ ಜೋರಾಗಿರ್ಬೇಕಲ್ಲ? ಸರ್ ಅಷ್ಟೇನಿಲ್ಲ ಸರ್, ಏನೋ ತಕ್ಕ ಮಟ್ಟಿಗಿದ್ದಾರೆ. ಮನೆ ಅವ್ರದ್ದೇ ಸ್ವಂತದ್ದು ಸರ್. ನಮ್ಮ ಅವ ಸ್ವಲ್ಪ ದುಡ್ಡು ಕಾಸು ಮಾಡಿಟ್ಟಿದ್ದಾರೆ, ಅವರೇ ಮಾಡಿಸಿದ ಸ್ವಲ್ಪ ಒಡವೆ ಕೂಡ ಇದೆ ಸರ್. ನಿಮ್ಮ ಹೆಂಡತಿ ತಂದೆ ಮಾಡಿರೋ ಆಸ್ತಿನಲ್ಲಿ ನಿಮ್ಮ ಹೆಂಡತಿಗೂ ಭಾಗ ಇದೆ ಅನ್ನೋದು ಗೊತ್ತು ತಾನೆ? ಹೌದು ಸರ್, ಆದರೆ ಅದಕ್ಕೂ ಕೊಲೆಗೂ ಏನು ಸಂಬಂಧ ಸರ್? ಸಂಬಂಧ ಏನು ಅಂತ ಹೇಳ್ತೀನಿ. ನಿಮ್ಮ ಹೆಂಡತಿಗೆ ನೇತ್ರಾವತಿ ಮಲ್ತಾಯಿ ತಾನೆ? ನಿಮ್ಮ ಹೆಂಡತಿ ನಿಮ್ಮ ಅತ್ತೆಗೆ ಜನ್ಮ ಕೊಟ್ಟ ಮಗಳಲ್ಲ ಅನ್ನೋದು ಗೊತ್ತು ತಾನೆ? ಹೌದು ಸರ್, ಗೊತ್ತು. ನಿಮ್ಮ ಹೆಂಡತಿ ಅವಾಗವಾಗ ತಾಯಿ ಮನೆಗೆ ಬರ್ತಾ ಇದ್ದಿದ್ದ ಕಾರಣ ಆಸ್ತಿಗೆ ಇರಬೇಕು. ಆ ಆಸ್ತಿಲಿ ಏನಾದರೂ ಭಾಗ ಕೇಳಿದ್ರ ಅಂತ ನೀವೇ ಹೇಳಬೇಕು ಸರ್. ಅಂದರೆ ಈ ಆಸ್ತಿಗೋಸ್ಕರ ಅವಳ ತಾಯಿ ಮತ್ತು ತಂಗಿನೇ ಈ ಕೊಲೆ ಮಾಡಿದ್ದಾರೆ ಅಂತೀರಾ ಸರ್? ರೀ ಸೋಮಶೇಖರ್, ಆಗಲ್ಲ. ಕೊಲೆಗೆ ಕಾರಣಗಳು ನಿಮ್ಮಲ್ಲೇನಾದರೂ ಆಸ್ತಿ ವಿಚಾರಕ್ಕೆ ಆಗಾಗ ಜಗಳಗಳು ನಡೆದಿತ್ತಾ? ಇಲ್ಲ ಸರ್, ಸುನೀತಾ ಯಾವತ್ತೂ ಆಸ್ತಿ ಬಗ್ಗೆ ಮಾತಾಡೋದಿಲ್ಲ ಸರ್. ನಮ್ಗೆ ಎಷ್ಟಿತ್ತು ಅಷ್ಟೇ ನಾವು ಬದುಕ್ತಾ ಇದ್ವಿ ಸರ್. ನೋಡಿ, ನೀವು ನಮ್ಮ ಹತ್ರ ಒಂದು ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅವತ್ತು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ರಿ? ಸರ್ ನಾನೇನು ಸುಳ್ಳು ಹೇಳಿದೆ ಸರ್? ನಿಮ್ಮ ಹೆಂಡತಿ ಕೊಲೆ ಆದ ಮಾರನೇ ದಿನ ನೀವು ಚಿತ್ರದುರ್ಗಕ್ಕೆ ಬಂದೆ ಅಂತ ಹೇಳಿದ್ರಿ. ಆದರೆ ಕೊಲೆ ಆದ ರಾತ್ರಿನೇ ನೀವು ಚಿತ್ರದುರ್ಗದಲ್ಲಿದ್ರಿ, ನಿಜ ತಾನೆ? ಅವ್ರು ಹೇಳ್ತಾ ಇರೋದು ನಿಜ ಅಲ್ರಿ? ಹೌದು ಸರ್, ನಾನು ಅವತ್ತು ರಾತ್ರಿ ಚಿತ್ರದುರ್ಗದಲ್ಲೇ ಇದ್ದೆ ಸರ್. ನೀವು ಯಾರಿಗೂ ಸಾಲನೂ ಕೊಟ್ಟಿಲ್ಲ, ಸಾಲ ಕೊಡುವಷ್ಟು ಅನುಕೂಲಸ್ಥರು ಅಲ್ಲ, ನಿಜ ತಾನೆ? ಹೌದು ಸರ್, ನಾನು ಯಾರಿಗೂ ಸಾಲ ಕೊಟ್ಟಿರಲಿಲ್ಲ ಸರ್. ಹಾಗಾದ್ರೆ ಅವತ್ತು ರಾತ್ರಿ ಎಲ್ಲ ಇದೆ, ಯಾಕೋ ಸುಳ್ಳು ಹೇಳಿದೆ? ಸರ್ ಅದೇ ಅವತ್ತು ನನ್ನ ಫ್ರೆಂಡ್ ಒಬ್ಬ ಒಂದು ಪಾರ್ಟಿ ಇಟ್ಕೊಂಡಿದ್ದೆ ಸರ್. ಅಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿತ್ತು ಸರ್. ನಾನು ಕುಡಿಯೋದು ಮತ್ತು ನನ್ನ ಯಾವ ಅಭ್ಯಾಸಗಳು ನಮ್ಮ ಅತ್ತೆ ಮನೆಗಾಗಲಿ ನಮ್ಮ ಹೆಂಡತಿಗಾಗಲಿ ಗೊತ್ತಿರಲಿಲ್ಲ ಸರ್. ಅದಕ್ಕೆ ಅವಳನ್ನು ತಾಯಿ ಮನೆಯಲ್ಲೇ ಬಿಟ್ಟು ನಾನು ಪಾರ್ಟಿಗೆ ಹೋಗಿದ್ದೆ ಸರ್. ಇದೊಂದು ಹೊಸ ಕತೆ. ವಿಚಾರಣೆ ಕರೆದಾಗ ಸ್ಟೇಷನ್ ಬರಬೇಕಾಗುತ್ತೆ, ಊರು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಸರಿ, ನೀವು ನೋಡಿ. ಬರ್ತೀನಿ ಸರ್. ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ಪೀಣ್ಯದಲ್ಲಿರೋ ಪ್ರೈವೇಟ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿದ್ದೀನಿ ಸರ್. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು ಸರ್. ನಮ್ಮಿಬ್ಬರದ್ದು ಲವ್ ಮ್ಯಾರೇಜು. ನಾನು ಚಿತ್ರದುರ್ಗಕ್ಕೆ ನನ್ನ ಫ್ರೆಂಡ್ ಮದುವೆಗೆ ಅಂತ ಬಂದಿದ್ದೆ. ಅಲ್ಲಿ ಇವಳನ್ನ ನೋಡಿದೆ, ಲವ್ ಆಯಿತು, ಮದುವೆ ಆದೆ. ಮದುವೆಗೆ ಎಲ್ಲರೂ ಒಪ್ಪಿದ್ರಾ? ಯಾರ್ದು ವಿರೋಧ ಇರಲಿಲ್ವಾ? ಇಲ್ಲ ಸರ್, ನಮ್ಮನೇಲಿ ಯಾರು ವಿರೋಧಿಸಿರ್ಲಿಲ್ಲ ಸರ್. ಆದರೆ ನಮ್ಮನೇಲಿ ಅಮ್ಮ ಒಪ್ಪಿದ್ರು, ಅಕ್ಕ ಮತ್ತು ಬಾವ ತುಂಬ ಅಪೋಸ್ ಮಾಡಿದ್ರು ಸರ್. ಅವರು ನಿಮ್ಮಿಬ್ಬರು ಮದುವೆಗೂ ಅಪೋಸ್ ಮಾಡಿದ್ರು ಅಂತ ನಿಮ್ಗೆ ಅವ್ರ ಮೇಲೆ ಸಿಟ್ಟಿರ್ಲಿಲ್ವಾ? ಇಲ್ಲ ಸರ್, ಮದುವೆ ಆದಮೇಲೆ ಎಲ್ಲ ಸರಿ ಹೋಯ್ತು. ನಾನು ಸುನೀತನು ತುಂಬಾ ಕ್ಲೋಸ್ ಆಗಿದ್ವಿ. ನಿಮ್ಮ ಹೆಂಡತಿ ಇಲ್ಲೇ ಇರ್ತಾರಲ್ವೇನ್ರಿ? ಅವರಿಲ್ಲಿ, ನೀವಲ್ಲಿ, ಅದ್ಯಾಕೆ ಆ ಥರ? ಪರಿಸ್ಥಿತಿ ಆಗಿದೆ ಸರ್. ಅವಳ ಎಜುಕೇಷನ್ ಕಂಪ್ಲೀಟ್ ಆಗಲಿ ಅಂತ ಇಲ್ಲೇ ಬಿಟ್ಟಿದ್ದೀನಿ. ನಾನು ವಾರಕ್ಕೊಂದ್ಸಲ ಬಂದು ನೋಡ್ಕೊಂಡು ಹೋಗ್ತೀನಿ ಸರ್. ಅದ್ಯಾಕೆ? ಓದ್ಸೋದಕ್ಕೆ ಬೆಂಗಳೂರಲ್ಲೇ ಒಳ್ಳೆ ಕಾಲೇಜ್ಗಳಿದೆ. ಅದು ಹಾಗಲ್ಲ ಸರ್, ಇನ್ನು 7-8 ತಿಂಗಳಲ್ಲಿ ಅವಳ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾನೇ ಅವಳನ್ನ ಅಲ್ಲಿ ಕರ್ಕೊಂಡೋಗೋಣ ಅಂತಿದ್ದೀನಿ. ಸುರೇಶ್, ಸುನೀತಾ ಕೊಲೆ ಆದಾಗ ನೀವೆಲ್ಲಿದ್ರಿ? ಸರ್, ನಾನು ಬೆಂಗಳೂರಲ್ಲೇ ಇದ್ದೆ ಸರ್. ಯಾಕೆ ಸರ್, ನನ್ನ ಮೇಲೆ ಅನುಮಾನನ? ನೋಡ್ರಿ, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಯಾರ ಮೇಲೆ ಬೇಕಾದರೂ ಅನುಮಾನ ಪಡ್ಬೋದು, ಅದನ್ನು ಕೇಳೋ ಅಧಿಕಾರ ನಿಮಗಿಲ್ಲ. ಸಾರಿ ಸರ್, ಕೊಲೆ ಆಗಿದ್ದು ಹಿಂದಿನ ದಿನ ನಾನು ಇಲ್ಲಿಗೆ ಬಂದಿದ್ದೆ ಸರ್, ನಮ್ಮ ಹೆಂಡತಿನ ನೋಡೋದಕ್ಕೆ. ಅದ್ರ ಮಾರನೇ ದಿನನೇ ನಾನು ಬೆಂಗಳೂರಿಗೆ ಹೊರಟೋದೆ ಸರ್. ಆದರೆ ಅವ್ರು ಕೊಲೆ ಆದ ದಿನ ನೀವು ನೋಡೋಕೆ ಬಂದಿರಲಿಲ್ವಲ್ಲ, ಯಾಕೆ? ಅದು ನಂಗೆ ತುಂಬ ಕೆಲಸ ಇತ್ತು ಸರ್. ಅದು ಅಲ್ಲದೆ ಅದ್ರ ಹಿಂದಿನ ದಿನ ನಾನು ರಜಾ ಹಾಕಿದ್ದೆ, ಹಾಗಾಗಿ ಅರ್ಜೆಂಟಾಗಿ ಬರೋಕ್ಕಾಗಲಿಲ್ಲ ಸರ್. ನಿಮ್ಮ ಮತ್ತೆ ಸುನೀತಾ ಮಧ್ಯೆ ಯಾವತ್ತಾದರೂ ಯಾವುದಕ್ಕಾದರೂ ಜಗಳ ಆಗಿತ್ತಾ? ಇಲ್ಲ ಸರ್, ನಾವು ತುಂಬ ಕ್ಲೋಸ್ ಆಗಿದ್ವಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಜಗಳನೇ ಆಗಿರಲಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇತ್ತೀಚೆಗೆ ಅಂದರೆ 2 ತಿಂಗಳ ಕೆಳಗಡೆ ನಿಮಗೂ ಸುನೀತಾಗೂ ಜಗಳ ಆಗಿತ್ತು, ನಿಜ ತಾನೆ? ನಿಜ ಸರ್, ಆದರೆ ಅದು ತುಂಬ ಚಿಕ್ಕ ವಿಷಯ ಸರ್. ಎಷ್ಟೇ ಚಿಕ್ಕ ವಿಷಯ ಆಗಿರಲಿ, ಅದೇನು ಅಂತ ಹೇಳಿ. ಸರ್, ಅದು ಕೊಲೆ ನಡೆದು ಸುಮಾರು ದಿನ ಕಳೆದ್ರು ಪೊಲೀಸರಿಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಪೊಲೀಸರು ಎಲ್ಲರನ್ನೂ ವಿಚಾರಿಸ್ತಾರೆ. ಆಸ್ತಿಗೋಸ್ಕರ ಈ ಕೊಲೆ ನಡೆದಿರ್ಬೋದು ಅಂದ್ಕೊಂಡ ಪೊಲೀಸರು ಸುಜಾತ ಮತ್ತು ನೇತ್ರಾವತಿನ ವಿಚಾರಿಸ್ತಾರೆ. ಆದರೂ ಅವರ ಸಂಶಯ ಬಗೆಹರಿಯೋದಿಲ್ಲ.
ಸುನೀತಾಗೆ ವಿವಾಹೇತರ ಸಂಬಂಧಗಳೇನಾದರೂ ಇದ್ವಾ ಅಥವಾ ಸೋಮಶೇಖರ್ಗೆ ಇರಬಹುದಾದಂಥ ಅನೈತಿಕ ಸಂಬಂಧಗಳಿಂದ ಹೆಂಡತಿ ಕೊಲೆ ಮಾಡಿಸದ್ನ ಅಂತ ಯೋಚಿಸ್ತಿರುವಾಗಲೇ ಸುನೀತಾ ನೇತ್ರಾವತಿಯ ಮಲಮಗಳು ಅನ್ನೋದು ಗೊತ್ತಾಗ ಒಂದು ಲೋಟ ಕಾಫಿ ಕೊಡೆ, ತುಂಬಾ ತಲೆ ನೋವ್ತಾ ಇದೆ. ಕಾಫಿ ಕೊಡ್ತೀನಿ, ಮೊದಲು ನನಗೊಂದು ವಿಷಯ ಕ್ಲಿಯರ್ ಆಗಬೇಕು. ಏನು? ಯಾರು ನಿನ್ನ ಡ್ರಾಪ್ ಮಾಡಿದೀಗ? ಅವನಾ, ನಿರಂಜನ್ ಅಂತ, ನನ್ನ ಕ್ಲಾಸ್ಮೇಟ್. ಯಾಕೆ, ಏನಾಯ್ತು? ನಿನ್ ಗಂಡ ಅಲ್ಲಿ ನೋಡಿದ್ರೆ ಕಷ್ಟ ಪಡ್ತಾ ಇದ್ದಾನೆ, ನಿನಗೆ ಮದುವೆ ಆಗಿದೆ, ನೀನು ಇಲ್ಲಿ ಯಾರ ಜೊತೆ ಸುತ್ತಾಡ್ತಾ ಇದೆಯಲ್ಲ, ಇದು ಸರಿನಾ? ಅದ್ರಲ್ಲೇನ್ ತಪ್ಪು? ಅಲ್ಲವ್ರು ಯಾರ ಜೊತೆಗೆ ಏನ್ ಮಾಡ್ತಾರೋ ನನ್ಗೇನ್ ಗೊತ್ತು? ನಂಗೆ ನಾನು ಎಂಜಾಯ್ ಮಾಡೋದೇ ಇಂಪಾರ್ಟೆಂಟ್. ಏನೇ ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ಮದ್ವೆ ಆಗಿರೋರು ಆಡ ಮಾತಾ ಇದು. ನೋಡು, ನಾನ್ ಎಲ್ಲಿಗೆ ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ಹೋಗ್ತೀನಿ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊ. 2 ದಿನ ಇಲ್ಲಿ ಇರೋಕೆ ಅಂತ ಬಂದಿದ್ಯಾ, ತಿಂದ್ಕೊಂಡು ಉಣ್ಕೊಂಡು ಹೋಗು. ನನ್ ವಿಷಯಕ್ಕೆ ಬಂದ್ರೆ ಅಷ್ಟೇ. ನೋಡಮ್ಮ, ಮಾಡೋ ತಪ್ಪು ಮಾಡ್ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದ್ದಾಳು. ಅವಳು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಬಿಡೆ. ಇನ್ನು ಎಷ್ಟು ದಿವಸ ತಾನೇ ಇಲ್ಲಿರ್ತಾಳೆ? ಬೆಂಗಳೂರಿಗೆ ಹೋಗೋಳೆ ತಾನೆ. ಇಷ್ಟಕ್ಕೂ ಫ್ರೆಂಡ್ಸ್ ಜೊತೆ ತಿರುಗಾಡಿದ್ರೆ ತಪ್ಪೇನೆ? ಏನಮ್ಮ ನೀನು ಇವಳ ಪರವಾಗೆ ಮಾತಾಡ್ತಿದ್ಯಲ್ಲ, ನಾಳೆ ಇದೆಲ್ಲ ಸುರೇಶ್ ಗೊತ್ತಾದ್ರೆ ಏನ್ ಕತೆ? ಅವನ್ಗೆ ಹೇಗೆ ಗೊತ್ತಾಗತ್ತೆ? ಅವನು ಇರೋದು ಬೆಂಗಳೂರಲ್ಲಿ. ಅವನ್ಗೆ ಇಲ್ಲಿ ಯಾರು ಪರಿಚಯ ಇದ್ದಾರೆ ಹೇಳು? ಅವನ್ಗೆ ಏನು ಗೊತ್ತಾಗಲ್ಲ, ನೀ ಸುಮ್ಮನಿರು. ಏನೇ, ನಾನು ಹೀಗೆ ಹೇಳಿದ್ದೀನಿ ಅಂತ ನಾಳೆ ಬೀದಿ ಬೀದಿ ತಿರುಗಬೇಡ. ಕಾಲೇಜ್ ಬಿಟ್ಟ ತಕ್ಷಣ ನೆಟ್ಟಿಗೆ ಮನೆಗೆ ಬಾ. ನಮ್ಮ ಮನೆ ಮರ್ಯಾದೆ ತೆಗಿಬೇಡ, ಗೊತ್ತಾಯ್ತಾನೆ? ನನ್ ಸುದ್ದಿ ಬಂದಿದ್ಯಲ್ಲ ನೀನು, ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಇಷ್ಟೇ ಸರ್ ನಡೆದಿದ್ದು. ಆಮೇಲೆ 2 ದಿನಕ್ಕೆ ಅದನ್ನೆಲ್ಲ ನಾವು ಮರೆತ್ಬಿಟ್ಟು ಒಂದಾದ್ವಿ ಸರ್. ಇದೇ ಸಿಟ್ಟಿಗೆ ನಿಮ್ಮ ಅಕ್ಕನ ನೀವು ಯಾಕೆ ಕೊಲೆ ಮಾಡಿರಬಾರ್ದು? ಸರ್ ಏನ್ ಹೇಳ್ತಾ ಇದ್ದೀರಾ ನೀವು? ನಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು? ಓ, ಧೈರ್ಯ ಇದ್ದಿದ್ದಿದ್ರೆ ಕೊಲೆ ಮಾಡಿಬಿಟ್ಟಿರ್ತಿದ್ರಾ? ನೋಡಿ, ನೀವೇ ಕೊಲೆ ಮಾಡಿದ್ದೀರಾ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಸುನೀತಾ ನಿಮ್ಮ ಸ್ವಂತ ಅಕ್ಕ ಅಲ್ಲ, ಮಲ್ತಾಯಿ ಮಗಳು. ಅವರು ನಿಮ್ಮ ತಂದೆ ಮಾಡಿಟ್ಟಿದ್ದ ಆಸ್ತಿ ಬಗ್ಗೆ ಏನು ಮಾತಾಡ್ತಾ ಇರ್ಲಿಲ್ವಾ? ಇಲ್ಲ ಸರ್, ಆಸ್ತಿ ಬಗ್ಗೆ ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ, ಜಗಳ ಕೂಡ ಆಗಿಲ್ಲ. ಈ ವಿಷಯದಲ್ಲಿ ನೀವು ಡೌಟೇ ಪಡಬೇಡಿ. ಈ ನಡುವೆ ಪೊಲೀಸರಿಗೆ ಮತ್ತೊಂದು ಹೊಸ ಸಂಶಯ ಹುಟ್ಟುಕೊಳ್ಳುತ್ತೆ. ಅದು ಕೆಲವು ತಿಂಗಳ ಹಿಂದೆ ದೊಡ್ಡ ಸುದ್ದಿ ಎಬ್ಬಿಸಿದ್ದ ಸೈಕೋಪಾತ್ ಕಿಲ್ಲರ್ ಜೈಶಂಕರ್. ಜೈಶಂಕರ್ ತಮಿಳುನಾಡು ಸೇರಿದ ಹಾಗೆ ಚಿತ್ರದುರ್ಗ, ತುಮಕೂರು, ಬಳ್ಳಾರಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ಕೊಲೆಗಳನ್ನು ಮಾಡಿ ಮಹಿಳೆಯರಿಗೆ ಭಯ ಹುಟ್ಟಿಸಿದ್ದ. ಒಂಟಿ ಹೆಂಗಸರು ಅಥವಾ ಹೆಂಗಸರೇ ಇರೋ ಮನೆಗಳಿಗೆ ನುಗ್ಗಿ ಅವರನ್ನ ಅತ್ಯಾಚಾರ ಮಾಡಿ ಹಿಂಸಿಸಿ ಕೊಲೆ ಮಾಡ್ತಿದ್ದ. ಸುನೀತಾ ಕೊಲೆನು ಸೈಕೋಪಾತ್ ಜೈಶಂಕರ್ ಮಾಡೋದ್ನ ಅಥವಾ ಇನ್ಯಾರೋ ಹೊಸ ಸೈಕೋಪಾತ್ ಹುಟ್ಕೊಂಡ ಅನ್ನೋ ಸಂಶಯ ಕಾಡುತ್ತೆ. ಆದರೆ ಸುನೀತಾನ ಕೊಲೆ ಮಾತ್ರ ಮಾಡಲಾಗಿತ್ತು. ಅತ್ಯಾಚಾರ ಮಾಡದಂಥ ಅಥವಾ ವಿಕೃತವಾಗಿ ಹಿಂಸಿಸಿದಂಥ ಯಾವುದೇ ಕೃತ್ಯಗಳು ಕಂಡು ಬರೋದಿಲ್ಲ. ಹಾಗಾಗಿ ಪೊಲೀಸರು ಇದು ಯಾವುದೇ ವಿಕೃತ ಕಾನೂನುಗಳ ಕೆಲಸ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ, ನೀನು ಇವತ್ತೇ ಹೊರಡ್ಬೇಕಾ? ಹೌದು ಅತ್ತೆ, ನಾನು ಹೋಗಲೇಬೇಕು. ಅಮ್ಮ, ಅವ್ರು ಬಂದಿದ್ದೀರನೇ ಹೋಗ್ತಾರಂತ ನಿಂಗೆ ಗೊತ್ತಿಲ್ವಾ? ಏನೋ ಕೆಲಸ ಇರಬೇಕು, ಹೋಗ್ಲಿ ಬಿಡು. ನೋಡು, ಈ ಸಲ ನೀನು ನನ್ನ ಜೊತೆ ಬಾ. ಇದೆಲ್ಲ ನಡೀತಿರೋದು ನೋಡಿದ್ರೆ ನಿನ್ನನ್ನು ಒಬ್ಬಳನ್ನೇ ಬಿಡೋದಕ್ಕೆ ನನಗೆ ಭಯ ಆಗ್ತಾ ಇದೆ. ಏನು ಮಾತಾಡ್ತಿದ್ದೀರಾ ನೀವು? ಅಕ್ಕ ಸತ್ತಿನೂ 1 ವಾರ ಆಗಿಲ್ಲ. ಅಮ್ಮನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಿಮ್ಮ ಜೊತೆ ಬರೋಕ್ಕಾಗತ್ತಾ? ಅವರು ನಮ್ಮ ಜೊತೆ ಬರಲಿ ಬಿಡು. ನಿನ್ನನ್ನು ಒಬ್ಬಳನ್ನೇ ಇಲ್ಲಿ ಬಿಡೋದಕ್ಕೆ ನನಗಂತೂ ಸರಿ ಕಾಣ್ತಾ ಇಲ್ಲ. ಮತ್ತೆ ನನ್ನ ಕಾಲೇಜು? ಬದುಕಿದ್ರೆ ಬೇಡ್ಕೊಂಡು ತಿನ್ಬೋದು. ಅವಕಾಶ ಸಿಕ್ಕಿದ್ರೆ ನಿನ್ನ ಎಜುಕೇಷನ್ನ ಅಲ್ಲೇ ಕಂಟಿನ್ಯೂ ಮಾಡ್ಬೋದು. ಈಗ ಓದಿದ್ದು ಸಾಕು, ಮನೇಲೇ ಇರು. ಈ ಮನೆ ಜಾಗ ಎಲ್ಲ ಬಿಟ್ಟು ನಾನು ಹೇಗಪ್ಪ ಬೆಂಗಳೂರಿಗೆ ಬರಲಿ? ಮತ್ತು ಇಲ್ಲೇ ಒಬ್ಬರೇ ಏನು ಮಾಡ್ತಿರತ್ತೆ? ಏನಾಗುತ್ತೋ ಆಗಲಿ ಬಿಡಪ್ಪ, ಆ ದೇವ್ರು ಇಟ್ಟಂಗಾಗಲಿ ಅಷ್ಟೇ. ಹೌದು ರೀ, ನನ್ನ ಸ್ಟಡೀಸ್ ಮುಗಿಯೋವರೆಗೂ ಅಮ್ಮನ ಜೊತೆ ಇಲ್ಲೇ ಇರ್ತೀನಿ. ಬೇಜಾರು ಮಾಡ್ಕೋಬೇಡಪ್ಪ, ಇನ್ನೊಂದು ಸ್ವಲ್ಪ ದಿನ ಇವಳು ಇಲ್ಲೇ ಇರಲಿ. ಸ್ಟಡೀಸ್ ಮುಗಿದ್ಮೇಲೆ ಹೇಗಿದ್ರು ಅವಳು ಅಲ್ಲೇ ಬರಲೇಬೇಕಲ್ಲ. ಸರಿ, ನಾನಿನ್ನು ಬರ್ತೀನಿ. ಹೀಗೆ ಯಾವುದೇ ರೀತಿ ಜಾಲಾಡಿದ್ರೂ ಪೊಲೀಸರಿಗೆ ಕೊಲೆಗಾರನ ಸುಳಿವು ಸಿಗೋದಿಲ್ಲ. ಬೇರೆ ಯಾವ ದಾರಿಯಲ್ಲಿ ತನಿಖೆನ ಮುಂದುವರಿಸಬೇಕು ಅಂತ ಸಾಕಷ್ಟು ತಲೆ ಕೆಡಿಸ್ಕೊಂಡ್ರು ಯಾವುದೇ ದಾರಿ ಕಾಣಿಸೋದಿಲ್ಲ.
ದ್ವೇಷ, ಕೌಟುಂಬಿಕ ಕಲಹ, ಆಸ್ತಿ ವಿಚಾರ, ಹೀಗೆ ಇದ್ಯಾವುದಕ್ಕೂ ಸುನೀತಾ ಕೊಲೆ ನಡೆದಿಲ್ಲ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಆದ್ರೆ ಅವರ ಯಾವುದೇ ಪ್ರಯತ್ನ ಇಲ್ಲದೆ ಅಚಾನಕ್ ಆಗಿ ಅವರಿಗೆ ಒಂದು ಕ್ಲೂ ಸಿಗುತ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಯಾರು ಇವರು? ಇವರು ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದಾರೆ ಸರ್. ವೆರಿ ಗುಡ್. ಏನು ಇನ್ಫಾರ್ಮೇಶನ್? ಸರ್, ಮೊನ್ನೆ ಸುನೀತಾ ಅಂತ ಒಂದು ಹೆಂಗ್ಸ್ ಕೊಲೆ ಆಯ್ತಲ್ಲ, ಅವ್ರ ಮನೆ ಇರೋ ಬೀದಿಯಲ್ಲೇ ನಾನು ಒಂದು ಸಣ್ಣದಾದ ಅಂಗಡಿ ಇಟ್ಕೊಂಡಿದ್ದೀನಿ. ಹೇಳಿ, ಏನದು ಇನ್ಫಾರ್ಮೇಶನ್? ಸರ್, ಮೊನ್ನೆ ಸುನೀತಾ ಅವರು ಕೊಲೆಯಾದ ಮಾರನೇ ದಿವಸ ಸುಮಾರು ಬೆಳಗ್ಗೆ 7-8 ಗಂಟೆ ಅಷ್ಟೊತ್ತಿಗೆ ನನಗೊಂದು ಫೋನ್ ಕಾಲ್ ಬಂತು. ನಿಮಗೆ ಫೋನ್ ಮಾಡಿದ್ರಾ? ಏನಂತ? ಸರ್, ನೇತ್ರಾವತಿ ಅವ್ರ ಮನೆಯಲ್ಲಿ ಸತ್ತಿರೋರು ಅಕ್ಕನೋ ತಂಗಿನೋ ಅಂತ ನನಗೆ ಕೇಳಿದರು ಸರ್, ಅಷ್ಟೇ. ಏನೋ ಅಕ್ಕನೋ ತಂಗಿ ಅಂತ ಕೇಳಿದ್ರಾ? ಆಮೇಲೆ ಇನ್ನೇನು ಕೇಳಿದ್ರು? ಕೊಲೆ ಆಗಿರೋರು ಸುನೀತಾ ಅಂತ ನಾನು ಹೇಳಿದೆ ಸರ್. ಅಷ್ಟಕ್ಕೆ ಫೋನ್ ಕಟ್ ಮಾಡಿಬಿಟ್ರು. ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾಯ್ತಾ ನಿಮಗೆ? ಸರ್, ಫೋನ್ ಮಾಡಿದವರು ನಾನು ನೇತ್ರಾವತಿ ಅವರ ಅಳಿಯ ಅಂತ ಹೇಳ್ಕೊಂಡ್ರು. ನೇತ್ರಾವತಿ ಹೇಳಿಯನ? ಅವ್ರಿಗೆ ಇಬ್ಬರು ಅಳಿಯಂದಿರಿದ್ದಾರೆ. ಅವರಿಬ್ಬರಲ್ಲಿ ಯಾರು ಫೋನ್ ಮಾಡಿದ್ರು? ಆಮೇಲೆ ಅವನು ಹೊರಟೋದ ಸರ್. ಸರಿ ಇವ್ರೆ, ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದ್ರ ಬಗ್ಗೆ ನಾವು ಎಂಕ್ವೈರಿ ಮಾಡ್ತೀವಿ, ನೀವು ನೋಡ್ಬೋದು. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೋಡಿ, ಅವ್ನ ಟೆಲಿಫೋನ್ ಕಾಲ್ ಡೀಟೇಲ್ಸ್ ಸರ್. ಇವಾಗ ಅವನ ಫೋನು ಯಾವ ಲೊಕೇಶನಲ್ಲಿದೆ ನೋಡಿ. ಕೊಲೆ ಆದ ದಿವಸ ಅವನು ಎಲ್ಲಿದ್ದ ಅನ್ನೋದನ್ನು ತಿಳ್ಕೊಳ್ಳಿ. ಕೊಲೆ ಆದ ದಿನ ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದ ಅನ್ಸುತ್ತೆ ಸರ್. ನಾನು ಹುಡುಕಿಸ್ತೀನಿ. ಸರ್, ನನ್ನನ್ನು ಮತ್ತೆ ಯಾಕೆ ಕರೆಸಿದ್ರಿ ಸರ್? ನಿನ್ನಿಂದ ನಮಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ನಮಗೊಂದು ಸ್ಮಾಲ್ ಡೌಟು, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಕರೆಸಿದೆ. ಅದೇನು ಅಂತ ಕೇಳಿ ಸರ್. ಸುನೀತಾ ಕೊಲೆ ಆದ ದಿನ ನೀನು ಎಲ್ಲಿದ್ದೆ? ನಾನು ಅವತ್ತೇ ಹೇಳಿದ್ನಲ್ಲ ಸರ್, ಬೆಂಗಳೂರಲ್ಲೇ ಇದ್ದೆ. ಏಯ್, ನೀನು ಬೆಂಗಳೂರಿನಲ್ಲಿದ್ದರೆ ನಿನ್ನ ಮೊಬೈಲ್ ಹಾಕೋ ಚಿತ್ರದುರ್ಗದಲ್ಲಿರುತ್ತೆ. ಸರ್, ಕೊಲೆ ಹಿಂದಿನ ದಿನ ನಾನು ಇಲ್ಲೇ ಇದ್ದೆ ಸರ್. ಮಾರನೇ ದಿನ ಬೆಂಗಳೂರಿಗೆ ಹೊರಟೋದೆ. ಅದಕ್ಕೆ ನಿಮ್ಗೆಲ್ಲೋ ಕನ್ಫ್ಯೂಸ್ ಆಗಿರ್ಬೇಕು ಸರ್. ಏಯ್, ನಮಗೆ ಕನ್ಫ್ಯೂಸ್ ಆಗಿರ್ಬೋದು, ಈ ರಿಪೋರ್ಟ್ ಕನ್ಫ್ಯೂಸ್ ಆಗಿದೆಯೇನೋ? ನಮ್ಮ ಹತ್ರನೇ ಆಟಗಳಾಡ್ತೀಯಾ? ಪೊಲೀಸ್ ಅವ್ರ ಹತ್ರ ಸುಳ್ಳು ಹೇಳ್ತೀಯನೋ? ಮಗನೇ, ಕತ್ಲು ಕೋಣೆಗ ಕೂಡ್ಸ್ಕಾಲಲ್ಲಿ ಹೋದ್ರೆ ನಿಜ ಏನು ಅಂತ ಬಾಯ್ಬಿಡ್ತೀಯಾ? ಹೇಳೋ ಹೇಳೋ. ಸರ್ ಬಿಟ್ಬಿಡಿ ಸರ್. ಸರ್ ಹೊಡಿಬಿಡಿ ಪ್ಲೀಸ್ ಸರ್. ಅದೇನೇ ನಡೀತು ಅಂತ ಸರಿಯಾಗಿ ಹೇಳೋ, ಇಲ್ಲ ಅಂದ್ರೆ ನರ ನರ ಎಣಿಸ್ಬಿಡ್ತೀವಿ. ಸರ್ ಬಿಡಿ ಸರ್, ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್. ಹೇಳೋ. ಸರ್, ನಾನೇ ಸರ್ ಕೊಲೆ ಮಾಡಿದ್ದು. ಏಯ್, ಕೊಲೆ ಮಾಡಿದ್ದು ನೀನೇ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಕೊಲೆ ಮಾಡಿದಾಗ ನಿನ್ನ ಜೊತೆ ಯಾರ್ಯಾರಿದ್ರು, ಏನಕ್ಕೆ ಕೊಲೆ ಮಾಡಿದೆ ಅದನ್ನ ಹೇಳೋ. ಸರ್, ಕೊಲೆ ನಾನು ಒಬ್ಬನೇ ಮಾಡಿದ್ದು ಸರ್. ಬೈ ಮಿಸ್ಟೇಕ್ ಆಗಿ ಸುನೀತಾನ ಕೊಂದ್ಬಿಟ್ಟೆ ಸರ್. ಅಂದ್ರೆ ಬೈ ಮಿಸ್ಟೇಕ್? ಸರ್, ನಾನು ಸುನೀತಾನ ಕೊಲ್ಲಬೇಕು ಅಂತ ಹೋಗಿರ್ಲಿಲ್ಲ ಸರ್. ಮತ್ತೆ ನೀವು ಮತ್ತೇನು ಕೊಲ್ಬೇಕು ಅಂತ ಹೋಗಿದ್ದ? ಇಲ್ಲ ಸರ್, ನನ್ನ ಹೆಂಡತಿ ಸುಜಾತನ ಕೊಲ್ಲಬೇಕು. ಏಯ್, ನಿಜ ಹೇಳ್ತಾ ಇದೆಯಾ ಸುಳ್ಳು ಬಗ್ಳ್ತಾ ಇದೆಯಾ? ನಿಜ ಸರ್. 3 ಜನನು ಒಟ್ಟಿಗೆ ಮಲಗಿದ್ರು ಸರ್. ಕತ್ಲಲ್ಲಿ ಯಾರ ಮುಖನೂ ಕಾಣಿಸ್ತಾ ಇರಲಿಲ್ಲ. ಸುಜಾತ ಮೊಬೈಲು ಸುನೀತಾ ಹತ್ರ ಇತ್ತು ಸರ್. ನಿನ್ನ ಹೆಂಡತಿನ ಯಾಕೆ ಕೊಲೆ ಮಾಡಬೇಕು ಅಂತಿದ್ದೆ? ಅದಕ್ಕೆ ಕಾರಣ ಇದೆ ಸರ್. ನಾವಿಬ್ಬರು ಪ್ರೀತಿ ಮದುವೆ ಆಗಿದ್ದು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ವಾರಕ್ಕೊಂದ್ಸಲಿ ಬಂದು ಅವಳನ್ನ ನೋಡ್ಕೊಂಡು ಹೋಗ್ತಿದ್ದೆ ಸರ್. ಈ ಸಲ ಬಂದಾಗ ಸರ್, ಒಂದು ಕಿಂಗ್ ಕೊಡಿ. ಅರೆ, ನೇತ್ರಾವತಿ ಅವರ ಅಳಿಯ ತಾನೆ ನೀವು? ಹೌದು, ನಿಮ್ಗೆ ಹೇಗೆ ಗೊತ್ತು? ಇದೇನಪ್ಪ ಹೀಗಂತೀಯಾ? ನಿನ್ನ ಮದುವೆ ಸುದ್ದಿ ಇಡೀ ಬೀದಿಗೆ ಗೊತ್ತು. ಲವ್ ಮ್ಯಾರೇಜ್ ತಾನೇ ಆಗಿದ್ದು. ನಾನು ನಿಮ್ಮ ಮದುವೆಗೆ ಬಂದಿದ್ದೆ. ಹಾಗೆ ನೀನು ಪ್ರತಿ ವಾರ ಬಂದು ಹೋಗ್ತೀಯಲ್ಲ, ಅದನ್ನ ನಾನು ಗಮನಿಸಿದ್ದೀನಿ. ಅದು ಸರಿ, ನಿನ್ನ ಹೆಂಡ್ತಿನ ಯಾಕಪ್ಪ ಇಲ್ಲೇ ಬಿಟ್ಟಿದ್ಯಾ? ಅವಳು ಇನ್ನೂ ಓದ್ತಿದ್ದಾಳೆ ಸರ್. ಅವಳು ಓದ್ ಮುಗಿಲಿ ಅಂತ ಇಲ್ಲೇ ಬಿಟ್ಟಿದ್ದೀನಿ. ಬೆಂಗಳೂರಿಗೆ ಯಾವಾಗಪ್ಪ ಕರ್ಕೊಂಡು ಹೋಗೋದು ನೀನು? ಹೇಳಿದ್ನಲ್ಲ ಸರ್, ಅವಳು ಇನ್ನೂ ಓದ್ತಿದ್ದಾಳೆ ಅಂತ. ಅವಳು ಓದ್ ಮುಗಿದ ಮೇಲೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಸರ್ ಹೀಗೆ ಕೇಳ್ತಿದ್ದೀರಾ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ನೋಡಪ್ಪ, ಮದುವೆ ಆದಮೇಲೆ ಹಾಗೆಲ್ಲ ಹೆಂಡ್ತಿನ ಬಿಟ್ಟಿರಬಾರ್ದು.
ಅನಾಹುತ ಆಗೋ ಚಾನ್ಸಸ್ ಜಾಸ್ತಿ. ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಅದೇನು ವಿಷಯ ಅಂತ ನೇರವಾಗಿ ಹೇಳಿ. ನೋಡಪ್ಪ, ಹೀಗೆಲ್ಲ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಹೆಂಡತಿ ನಡವಳಿಕೆ ಯಾಕೋ ಸರಿಯಾಗಿಲ್ಲ. ದಿನ ಯಾರೋ ಬೈಕು ಕಾರಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಅದರಲ್ಲೇನು ತಪ್ಪು ಸರ್? ಕಾಲೇಜ್ ಅಂದಮೇಲೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಫ್ರೆಂಡ್ಸ್ ಇರ್ತಾರಪ್ಪ, ಅದು ನನಗೂ ಗೊತ್ತು. ನನ್ನ ಮಗಳು ಕೂಡ ಅದೇ ಕಾಲೇಜಲ್ಲೇ ಓದ್ತಾ ಇರೋದು. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಮದುವೆ ಆಗಿದೆ, ಇವಳು ನೋಡಿದರೆ ಪಾರ್ಕು ಸಿನಿಮಾ ಅಂತ ಹುಡುಗರ ಜೊತೆ ಸುತ್ತಾಡ್ತಾ ಇರ್ತಾಳೆ ಅಂತ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಹೆಂಡ್ತಿನ ಹೆಚ್ಚು ದಿವಸ ಇಲ್ಲಿ ಬಿಡಬೇಡ. ಆದಷ್ಟು ಬೇಗ ಬೆಂಗಳೂರಿಗೆ ಕರ್ಕೊಂಡು ಹೋಗಪ್ಪ. ಆಯಿತು ಸರ್. ತಗೊಳ್ಳಿ ಚೇಂಜ್. ಯಾರು ಬೇಕಾಗಿತ್ತು? ನನ್ನ ಹೆಂಡತಿ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಯಾವ ಕ್ಲಾಸ್ ನಡೀತಾ ಇಲ್ವಲ್ಲ? ನಿಮ್ಮ ಹೆಂಡತಿ ಏನು ಓದ್ತಾ ಇದ್ದಾರೆ? BA ಫೈನಲ್ ಇಯರು. ಇಷ್ಟೊತ್ತು ಕಾಲೇಜಲ್ಲಿ ಯಾರು ಇರ್ತಾರೆ ಸರ್? ಕಾಲೇಜ್ ಬಿಟ್ಟು 1.5 ಗಂಟೆ ಆಯ್ತು. ಅಲ್ಲ, ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿದ್ಲು, ಅದಕ್ಕೆ. ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋದ್ಮೇಲೆ ನಾನು ಬೀಗ ಹಾಕೊಂಡು ನಿಂತಿರೋದು. ಯಾವ ಸ್ಪೆಷಲ್ ಕ್ಲಾಸು ನಡೀತಾ ಇಲ್ಲ. ಲೆಕ್ಚರರ್ಸ್ ಕೂಡ ಹೊರಗಡೆ ಹೋಗಿ ಆಯಿತು. ಹೌದಾ? ಮತ್ತೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿದ್ಲಲ್ಲ? ಈಗಿನ ಕಾಲದ ಮಕ್ಕಳಿಗೆ ಯಾವ ಸ್ಪೆಷಲ್ ಕ್ಲಾಸ್ ಇರುತ್ತೋ ಗೊತ್ತಿಲ್ಲ. ಮನೇಲಿ ಹೇಳೋದಕ್ಕೆ ಏನೋ ಒಂದು ಸುಳ್ಳು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಯಾವ ಸ್ಪೆಷಲ್ ಕ್ಲಾಸು ನಡೀತಾ ಇಲ್ಲ. ಬೇರೆ ಎಲ್ಲರೂ ಹೋಗಿರ್ಬೋದು, ವಿಚಾರಿಸಿ ನೋಡಿ. ಯಾಕೆ ಲೇಟು? ಅದು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ, ಬೇಗ ಕಂಪ್ಲೀಟ್ ಮಾಡ್ಬೇಕಂತ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ. ಯಾರದು? ಅವನು ನನ್ನ ಕ್ಲಾಸ್ಮೇಟ್ ನಿರಂಜನ್ ಅಂತ. ಲೇಟ್ ಆಗುತ್ತೆ, ಡ್ರಾಪ್ ಮಾಡು ಅಂತ ಹೇಳಿದೆ. ಏಯ್, ನೀನು ಯಾವಾಗ ಬಂದೆ? ಏನು ದಿಢೀರ್ ಅಂತ ಇಬ್ರು ಎಂಟ್ರಿ ಕೊಟ್ಬಿಟ್ಟಿದ್ದೀರಾ? ಸ್ವಲ್ಪ ಹೊತ್ತಾಯ್ತು ಬಂದು. ಏನು ಇವತ್ತು ಸ್ಪೆಷಲ್ ಕ್ಲಾಸಾ? ಹೌದು ಕಣೆ, ದಿನಾ ಸ್ಪೆಷಲ್ ಕ್ಲಾಸು. ಕಾಲೇಜಲ್ಲಿ ಬೋರ್ ಆಗಿ ಹೋಗ್ಬಿಟ್ಟಿದೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವಳನ್ನ ಸಾಕ್ತಿದ್ದೆ ಸರ್. ಆದರೆ ಅವಳು ನನಗೆ ಮೋಸ ಮಾಡಿಬಿಟ್ಲು. ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೆವು ಸರ್. ಆದರೆ ಪ್ರೀತಿಸಿದವನಿಗೆ ಅವಳು ಮೋಸ ಮಾಡಿಬಿಟ್ಲು, ಅದು 1.5 ವರ್ಷದಲ್ಲಿ. ಅದಕ್ಕೆ ನಾನು ಅವತ್ತು ಡಿಸೈಡ್ ಮಾಡಿದೆ, ಅವಳ ಮನೆಯಿಂದ ಹೊರಟವನು ಸೀದಾ ಹೋಗಿ ಲಾಡ್ಜಲ್ಲಿ ರೂಮ್ ಮಾಡಿಕೊಂಡೆ. ಆಮೇಲೆ ಒಂದು ಹರಿತವಾದ ಚಾಕುನ ತಗೊಂಡೆ. ರಾತ್ರಿ ಆಗೋವರೆಗೂ ಕಾಯ್ತಾ ಇದ್ದು ಅವ್ರ ಮನೆ ಹತ್ರ ಹೋದೆ.
ನೀವೀಗ ನೋಡೋದು ಸತ್ಯಕತೆ, ನಮ್ಮದೇ ಸಭ್ಯ ಸಮಾಜದಲ್ಲಿ ನಡೆದ ಬೆಚ್ಚಿ ಬೀಳಿಸುವಂತ ನೈಜ ಕತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಆ ಹುಡುಗಿ ತಂಟೆಗೆ ಹೋಗ್ಬೇಡ. ಹೋದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯ? ನೀನು ಅತ್ತೆ ಮಗ ಅಂತ ಹತ್ರ ನೆನೆಸ್ಕೊಂಡೆ. ನೋಡು ಈ ಕಂತ್ರಿ ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ. ನಾವೇನು ಇಲ್ಲೇ ಪರ್ಮನೆಂಟ್ ಆಗಿರ್ತೀವಿ ಅನ್ಕೊಂಡ್ಯಾ? ಒಳ್ಳೆ ಏರಿಯಾದಲ್ಲಿ ಮನೆ ನೋಡಕ್ಕೆ ಬ್ರೋಕರ್ಗೆ ಹೇಳಿದ್ದೀನಿ. ಸದ್ಯಕ್ಕೆ ನಾವು ಇಲ್ಲಿರದೆ ಸೇಫು. ಏನಂತೀಯ? ಸಿಟಿ ಹುಡುಗಿ 5 ಲಕ್ಷಕ್ಕಿಂತ ₹1 ಕಡಿಮೆ ಆದ್ರೂ ನಮ್ಮ ಬಾಸ್ ಮಾತಾಡ್ಬೇಡ ಅಂತ ಹೇಳಿದಾರೆ. ಮಾತಾಡೋದೇನಿದೆ? ಇದಕ್ಕೆ ಸೈನ್ ಮಾಡೋ, ನಾನು ಹೋಗ್ತಾ ಇರ್ತೀನಿ. ಹಾಕಲ್ಲ. ಬೆಳಗ್ಗೆ ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಅಳೋದಕ್ಕೆ ಶುರು ಮಾಡ್ದೆ. ಅವಳು ಯಾರ ಹತ್ರ ಹಿಂಗ್ ಮಾಡ್ಕೊಂಡ್ ಬಂದ್ಲ ಏನೋ? ಹೇಳ ಅವ್ರ ಮುಂದೆ ಏನು ಅಂತ. ಇವ್ರೆ ನಮ್ಮ ದೇಶದಲ್ಲಿ ಕಾನೂನಿಗೆ ತುಂಬಾ ಶಕ್ತಿ ಇದೆ ಅನ್ನೋದಕ್ಕೆ ದೊಡ್ಡವರೆಲ್ಲ ಜೈಲು ಸೇರಿರೋದೇ ಸಾಕ್ಷಿ. ಆದ್ರೆ ಅಲ್ಲಿ ತನಕ ಹೋಗೋದಕ್ಕೆ ಶಿವಮ್ಮನಿಗೆ ಶಕ್ತಿ ಬೇಕು. ಶಿವಮ್ಮನ ಕಾನೂನು ಸಮರಕ್ಕೆ ನಾವು ಕೈ ಜೋಡಿಸೋಣ, ಆಕೆಗೆ ಗೆಲುವು ಸಿಗಲಿ ಅಂತ ನಾವು ಹಾರೈಸೋಣ. ಏನಮ್ಮ, ಯಾವುದೋ ಆತುರಕ್ಕೆ ಮೋಹಕ್ಕೆ ಬಿದ್ದು ಎಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡ್ತಿರಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತಾರೆ. ಏನಕ್ಕೆ? ನಿಮ್ಗೆ ಒಳ್ಳೇದಾಗ್ಲಿ ಅಂತ. ನೀವು ನೋಡಿದ್ರೆ ಹಿಂಗೆ ಕೆಟ್ಟ ಕೆಲಸ ಮಾಡ್ಕೊಂಡು ತಪ್ಪದಾರಿ ಹಿಡಿತೀರ. ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮ ಜನರಿಗೆ ತಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಗೊತ್ತಿರಬೇಕು. ಆ ಮೂಲಕ ಅವರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಒಂದು ಘಟನೆ ಅಥವಾ ಕೃತ್ಯ ಆಗಿರ್ಬೋದು, ಅದು ನಾಳೆ ಅವ್ರ ಜೀವನದಲ್ಲಿ, ಅವ್ರ ಬಾಳಿನಲ್ಲಿ ವೈಯಕ್ತಿಕವಾಗಿ ಅವರಿಗೆ ಎದುರಾದಾಗ ಅದನ್ನು ಅವರು ಹೇಗೆ ಎದುರಿಸಬೇಕು ಅನ್ನುವಂಥ ಒಂದು ತಿಳುವಳಿಕೆ ಕೊಡೋದು ನಮ್ಮ ಉದ್ದೇಶ. ಕ್ರೈಮ್ ಹೀಗೂ ನಡೆಯುತ್ತೆ, ಹೀಗಿರುತ್ತೆ, ನಮ್ಮ ಸುತ್ತಮುತ್ತ ಇರುತ್ತೆ. ನೀವೆಲ್ಲರೂ ಎಚ್ಚರವಾಗಿರಿ, ಎಚ್ಚರಿಕೆಯಿಂದ ಇರಿ. ಇಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಬಾರ್ದು, ನಿಮ್ಮ ನಿರ್ಲಕ್ಷ್ಯದಿಂದನೋ ಅಥವಾ ಇನ್ಯಾವುದೋ ಇದರಿಂದನೋ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನನ್ನ ಹೆಸರು ಯಮುನಾ ಹಾವಾಡಿ ಅಂತ. ನಾನು ಕೇಳೋ ಪ್ರಶ್ನೆ ನೇರವಾಗಿ ಕ್ರೈಮ್ ಫೈಲ್ ಸಂಶೋಧಕರಿಗಿರುತ್ತದೆ. ನೀವು ಕಥೆಯನ್ನ ಯಾವ ರೀತಿ ನಿರ್ಧರಿಸ್ತೀರಿ ಮತ್ತು ಅದಕ್ಕೆ ತಕ್ಕಂತ ಮಾಹಿತಿಯನ್ನ ಯಾವ ರೀತಿ ಸಂಗ್ರಹಿಸ್ತೀರಿ ಅಂತ ನನಗೆ ಉತ್ತರ ನೀಡಬೇಕು. ನಮ್ಮಲ್ಲಿ ಕ್ರೈಮ್ ಆದಾಗ ನಾವು ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ಆ ಕೇಸ್ ಯಾವ ಥರ ಇದೆ, ಆರೋಪಿಗಳು ಅರೆಸ್ಟ್ ಆಗಿದ್ದಾರೋ ಇಲ್ವೋ, ಮುಂದೆ ಏನಾಗುತ್ತೆ, ಯಾವಾಗ ಅರೆಸ್ಟ್ ಆಗ್ತಾರೆ ಅನ್ನುವ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತೇವೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವೇಳೆ ಆ ಕೇಸು ಇಲ್ಲಿಯ ತನಕ ಹೋಗಿದೆ, ಕೋರ್ಟಿಗೆ ಹೋಗಿದೆಯೋ, ಕೋರ್ಟಿಗೆ ಹೋಗಿದ್ರೆ ಚಾರ್ಜ್ ಶೀಟ್ ಆಗಿದೆಯೋ, ಪ್ರತಿ ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ತೆಗೆದುಕೊಂಡು ಆ ನಂತರ ಒಂದು ಕಾರ್ಯಕ್ರಮ ಸೃಷ್ಟಿಯಾಗುತ್ತೆ. ಈಗ ನನ್ನದೊಂದು ವಿಚಾರ, ಜಿ ಕನ್ನಡದಲ್ಲಿ ಕ್ರೈಮ್ ಫೈಲ್ ರವಿ ಸರ್ ನಿರೂಪಣೆಯಲ್ಲಿ ಆಗ್ತಾ ಇರೋದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೈಯಲ್ಲಿ ರೋಮಾಂಚನ ಆಗುತ್ತೆ. ಪ್ರತಿ ಕ್ಷಣನೂ ನೋಡ್ತಾ ಇರಬೇಕು. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿಯೂ ನಾವು ಅಲರ್ಟ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ತೋರಿಸಿಕೊಡುತ್ತೆ. ಆದರೆ ಇನ್ನೊಂದು ಮುಖದಲ್ಲಿ ಅದು ಯಂಗ್ ಜನರೇಷನ್ಗೆ ಪ್ರಚೋದನಕಾರಿ ಯಾಕೆ ಆಗುವುದಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ಪ್ರಚೋದನೆ ಆಗೋ ಥರ ಎಲ್ಲೂ ನಾವು ಶೂಟ್ ಮಾಡ್ತಿಲ್ಲ. ನಮ್ಮ ಉದ್ದೇಶಗಳು ಕ್ರೈಮ್ನ ಹಿಂದೆ ಇರೋ ವಿಷಯಗಳನ್ನ ಹೆಚ್ಚು ಚರ್ಚೆ ಮಾಡ್ತೀವಿ. ಆ ಕ್ರೈಮ್ ಹೇಗೆ ನಡೀತು, ಅವ್ರು ಹೇಗೆ ಮಾಡಿದ್ರು ಅನ್ನೋದು ನಾವು ವಿಸ್ತಾರವಾಗಿ ತೋರ್ಸೋಕೆ ಹೋಗಲ್ಲ. ಯಾವುದೇ ಒಂದು ಕ್ರೈಮ್ ಆಗಲೂ ರಕ್ತ ತೋರ್ಸೋಕ್ಕೂ ನಾವು ಅವಾಯ್ಡ್ ಮಾಡ್ತೀವಿ. ಅದ್ರ ಮೇಲೆ ಮಾಸ್ಕ್ ಮಾಡೋದಾಗ್ಲಿ, ಅದನ್ನ ಆಗಲೇ ನೋಡಿದ್ರೆ ನೀವು ಅದ ಕಟ್ ಮಾಡ್ತಿರ್ತಾನೆ ಎಲ್ಲೂ ಒಂದು ತೊಟ್ಟಿ ರಕ್ತ ಕೂಡ ತೋರಿಸಿಲ್ಲ. ನಮ್ಮ ಫೋಕಸ್ ಅಷ್ಟೇ ಆ ಹಿಂದಿನ ವಿಚಾರಗಳು, ಎಲ್ಲಿ ತಪ್ಪಾಯಿತು, ಹೇಗೆ ತಪ್ಪಾಯಿತು, ಆ ತಪ್ಪಿಂದ ಹೇಗೆ ಎಚ್ಚರ ಇರಬೇಕು, ಅದು ಉದ್ದೇಶ ಹೊರತು ವೈಭವೀಕರಣ ಅಲ್ಲ. ಇದರಿಂದ ಯಾರೂ ಉತ್ತೇಜನಗೊಳ್ಳಲ್ಲ ಅಂತ